ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ಮನೆಯಲ್ಲೇ ಇರುವ ಮೆಣಸಿನ್ಕಾಯಿ ಜೊತೆ ನಾವು ಹೇಗೆ ಗಿಡಗಳನ್ನ ಬೆಳಿಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲೇ ನಾವು ಆಲ್ಮೋಸ್ಟ್ ಮೆಣಸಿನ್ಕಾಯಿ ತಂದಾಗ ಈ ಥರ ಹಣ್ಣಾಗಿರೋ ಇದಿರುತ್ತಲ್ಲ, ಅದರಲ್ಲಿ ಒಂದು 2 ತೊಗೊಂಡು ನೋಡಿ, ಈ ಥರ ಮಿಡಿಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಸೀಡ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಸೀಡ್ಸ್ನೆಲ್ಲ ರಿಮೂವ್ ಮಾಡ್ಕೊಂಡ್ಮೇಲೂ ನಿಮಗೆ ಆ ಮೆಣಸಿನ್ಕಾಯಿ ಮತ್ತೆ ಯೂಸ್ ಮಾಡ್ಕೋಬೋದು. ಯಾಕಂದರೆ ಬರೀ ಆ ಸೀಡ್ಸ್ ತೆಗ್ದಿರ್ತೀವಲ್ಲ, ಅದರಲ್ಲಿ ಸ್ಪೈಸಿನೆಸ್ ಅನ್ನೋದು ಇದರಲ್ಲೂ ಹಾಗೇ ಇರುತ್ತೆ. ಓಕೆನಾ? ನೋಡಿ, ಇದರಲ್ಲಿ 2ರಲ್ಲೂ ನಾನು ಕೂಡ ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೊತಿದ್ದೀನಿ. ರಿಮೂವ್ ಮಾಡ್ತಾ ತಮ್ಮ ಕೈನ ಎಲ್ಲೂ ಮುಖದ ಮೇಲೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ನಿಮಗೆ ಅದ್ರ ರುಚಿ ಏನಂತ ಹೇಳಿ ಫುಲ್ಲಾಗಿ ಗೊತ್ತಾಗೋಗುತ್ತೆ. ಓಕೆನಾ? ಸೊ ನೋಡಿ, ಅದನ್ನು ಮತ್ತೆ ಯೂಸ್ ಮಾಡ್ಕೋಬೋದು. ಈಗ ಹಾಗೆ ನಾನು ಮಣ್ಣು ಮತ್ತು ಕೋಕೋಪಿಟ್ 2 ಮಿಕ್ಸ್ ಆಗಿರೋಂಥ ಮಣ್ಣು ತೊಗೊಂಡಿದ್ದೀನಿ. ಮಣ್ಣನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಏನು ನಾನು ರಿಮೂವ್ ಮಾಡಿದ್ನಲ್ಲ, ಆ ಸೀಡ್ಸ್ನೆಲ್ಲ ಹಾಗೆ ತೊಗೊಳ್ತಾ ಇದ್ದೀನಿ. ಯಾಕಂದ್ರೆ ತುಂಬ ಸಣ್ಣ ಇರುತ್ತಲ್ಲ, ಸೊ ಅದರಿಂದ ಕೇರ್ಫುಲ್ಲಾಗಿ ತೊಗೊಳ್ಳಿ. ಇದೆಲ್ಲ ಆದ ನಂತರ ಅದರ ಮೇಲೆ ಒಂದು ಲೇಯರ್ ಮಣ್ಣನ್ನು ಹಾಕಿ, ಸುಮ್ಮನೆ ಮೇಲೆ ಹೀಗೆ ಉದುರ್ಸೋ ಥರ ಮಣ್ಣು ಹಾಕಿದ್ಮೇಲೆ ಅದರ ಮೇಲೆ ನೋಡಿ, ಈ ಥರ ಲೇಯರ್ ಆಗಿ ಇರಬೇಕಷ್ಟೇ. ತುಂಬ ಹೊತ್ತಾಗಿ ಹಾಯನ್ನು ಹಾಕಬೇಡಿ, ಜಸ್ಟ್ ಒಂದು ಲೇಯರ್ ಆಗಿ ಹಾಕಿ. ಹಾಕಿದ್ಮೇಲೆ ನೀರನ್ನ ನಿಧಾನವಾಗಿ ಸ್ಪ್ರೇ ಮಾಡಿ. ಯಾಕಂದರೆ ಜೋರಾಗಿ ಹುಯ್ದಾಗ ನಿಮಗೆ ತುಂಬ ಇದಾಗ್ಬಿಟ್ಟು ವಾಟರೆಲ್ಲ ತುಂಬ ಇದಾಗುತ್ತೆ. ಓಕೆ, ಜಸ್ಟ್ ಸ್ಪ್ರೇ ಮಾಡಿ. ಡೈರೆಕ್ಟ್ ಸನ್ಲೈಟರಲ್ಲದೆ ಸ್ವಲ್ಪ ಶ್ಯಾಡೋ ಇರೋ ಸನ್ಲೈಟಲ್ಲಿ ಇಡಿ. ಓಕೆ, ಒನ್ಸ್ ಇದು ಏನಾದರೂ ಮೊಳಕೆ ಬಂದರೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.